ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, 1,500 ರೂಪಾಯಿ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ 55 ವರ್ಷ ಆದ ತಕ್ಷಣ ನಿಮಗೆ 35 ಲಕ್ಷ ರೂಪಾಯಿ ಬರುತ್ತಂತೆ. ಈ ಪೋಸ್ಟ್ ಆಫೀಸ್ ಸ್ಕೀಮ್ ಏನಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ ನೋಡೋರು ಕೂಡ ಫಾಲೋ ಮಾಡಿ. ನೋಡ್ಕೊಳ್ಳಿ, ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆ, ಇದರಲ್ಲಿ ತುಂಬ ಸ್ಕೀಮ್ಸ್ ಎಲ್ಲ ಬರ್ತಾ ಇರ್ತವೆ. ಇದನ್ನು ಅವಾಗವಾಗ ವಿಸಿಟ್ ಮಾಡ್ತಾಯಿರಿ. ಪೋಸ್ಟ್ ಆಫೀಸಲ್ಲಿ ನಾವು ಕೂಡ ಇನ್ವೆಸ್ಟ್ ಮಾಡಿದ್ವಿ ಸೇವಿಂಗ್ಸ್ ಸ್ಕೀಮಲ್ಲಿ, ನೀವು ಕೂಡ ಮಾಡ್ಬೋದು. ನೋಡ್ಕೊಳ್ಳಿ, ಸಣ್ಣದಾಗಿ ಉಳಿತಾಯ ಅತ್ಯುತ್ತಮ ಆಯ್ಕೆ ಎಂದು ಹೇಳಬಹುದಾಗಿದೆ. ಸರ್ಕಾರದ ಬೆಂಬಲದ ಭದ್ರತೆಯಿಂದ ಪಡೆದುಕೊಳ್ಳಬೇಕಾದರೆ ಉತ್ತಮ ಬಡ್ಡಿಯನ್ನು ಕೊಡಲಾಗುತ್ತದೆ. ಈ ಪೋಸ್ಟ್ ಆಫೀಸ್ ಯೋಜನೆಯಲ್ಲಿ ನೀವು ಹಣ ಸುರಕ್ಷಿತವಾಗಿ ಬೆಳೆಯುತ್ತದೆ. ಯಾವ ಸ್ಕೀಮ್ ಅಂತ ನೋಡ್ತಾ ಹೋಗೋಣ. ಪೋಸ್ಟ್ ಆಫೀಸ್ ಸ್ಕೀಮ್ ನೋಡ್ಕೊಳ್ಳಿ, ಕಡಿಮೆ ಹೂಡಿಕೆಯಲ್ಲಿ ಲಕ್ಷಗಟ್ಟಲೆ ಲಾಭ. ತಿಂಗಳಿಗೆ 1,000 ರೂಪಾಯಿ ನೀವು ಕುಡಿತಾ ಹೋದರೆ ನಿಮಗೆ 35 ಲಕ್ಷವರೆಗೂ ಲಾಭ ಬರುತ್ತಂತೆ. ಈ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ನೀವು ಕೂಡ ಜಾಯ್ನ್ ಆಗ್ಬೋದು. ಏನಿದೆ ನೋಡ್ತಾ ಹೋಗೋಣ ಡೀಟೇಲ್ಸ್. ನೀವು ಕೂಡ ನಿಮ್ಮ ಸಣ್ಣ ಉಳಿತಾಯ ಮಾಡಬೇಕಂದ್ರೆ ಸ್ಮಾಲ್ ಸೇವಿಂಗ್ ಸ್ಕೀಮ್ ಹೂಡಿಕೆ ಮಾಡ್ತಾ ಹೋಗಿ ತಿಂಗಳಿಗೆ 1,000 ರೂಪಾಯಿ ನೀವು ಕೊಡ್ತಾ ಹೋದರೆ, ಇದು ಯಾವುದಂದರೆ ಗ್ರಾಮ ಸುರಕ್ಷಾ ಯೋಜನಾ. ನೋಡ್ಕೊಳ್ಳಿ, ಹೌದು, ಇದೀಗ ಭಾರತೀಯ ಅಂಚೆ ಕಚೇರಿಯಲ್ಲಿ ವಿವಿಧವಾಗಿ ಹೂಡಿಕೆ ಅವಕಾಶ ನೀಡುತ್ತದೆ. ಅಷ್ಟೇ ಅಲ್ಲದೆ ಹೂಡಿಕೆದಾರರು ತಿಂಗಳಿಗೆ 1,000 ರೂಪಾಯಿ ಕಡಿಮೆ ಹಣವನ್ನು ಠೇವಣಿ ಮಾಡುವುದು ಮತ್ತು 35 ಲಕ್ಷ ಲಾಭ ಪಡೆಯುವುದು ಈ ಕಾರ್ಯಕ್ರಮದ ಗ್ರಾಮೀಣ ಸುರಕ್ಷಾ ಯೋಜನಾ ಎಂದು ಕರೆಯಲಾಗುತ್ತದೆ. ನೀವು ಕೂಡ 19 ವರ್ಷದವರಾಗಿದ್ದರೆ ಅತ್ಯುತ್ತಮ ಉಪಯುಕ್ತವಾಗಿ ಎಂದು ಹೇಳಬಹುದು. 19ರಿಂದ 55 ವರ್ಷದೊಳಗಡೆ ನೀವು ಕಟ್ತಾ ಹೋದರೆ ನಿಮಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನೀವು 19ನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ಈ ಗ್ರಾಮೀಣ ಸುರಕ್ಷಾ ಯೋಜನಾ ಪ್ರಕಾರ ನಿಮ್ಮ ವಾರ್ಷಿಕ ಪ್ರೀಮಿಯಂ 55 ವರ್ಷಗಳ ನಂತರ 1,515 ರೂಪಾಯಿ ಆಗಿರುತ್ತದೆ. 58 ವರ್ಷ ಆದಮೇಲೆ ನಿಮಗೆ 1,463 ರೂಪಾಯಿ ಕಟ್ಟಬೇಕು. 60 ವರ್ಷ ಆದ ತಕ್ಷಣ ನಿಮಗೆ 1,401 ರೂಪಾಯಿ ಕಟ್ತಾ ಹೋಗಬೇಕು. ಟೋಟಲ್ 55 ವರ್ಷಗಳಾದ ನಂತರ ನಿಮ್ಮ ಟೋಟಲ್ ಅಮೌಂಟ್ 31 ಲಕ್ಷ ನಿಮಗೆ ಕೊಡ್ತಾರೆ. ಮೆಚುರಿಟಿ ಆಫ್ ಪ್ರಾಫಿಟ್ ಬರುತ್ತೆ. ಒಬ್ಬ ವ್ಯಕ್ತಿ 58 ವರ್ಷದ ನಂತರ ಹೂಡಿಕೆ ಮಾಡಿದರೆ ಅವನು 33 ಲಕ್ಷ ಬರುತ್ತೆ. ಮತ್ತೆರಡು 60 ವರ್ಷದ ನಂತರ ನಿಮಗೆ 34 ಲಕ್ಷ ಬರುತ್ತೆ. ಈ ಥರ ಪ್ರಯೋಜನಗಳು ಈ ಸ್ಕೀಮ್ನಲ್ಲಿದೆ. ನೀವು ಕೂಡ ಇದರಲ್ಲಿ ಹಾಕ್ಕೋಬೋದು. ಈ ಹೂಡಿಕೆಯ ಪ್ರೀಮಿಯಮನ್ನು ಮಾನಸಿಕ ಅರ್ಧವಾರ್ಷಿಕ ಎಲ್ಲನೂ ಕೂಡ ಕೊಡ್ತಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನೀವು ಕೂಡ 30 ದಿನದ ಒಳಗಡೆ ನೀವು ಇನ್ಫಾರ್ಮ್ ಮಾಡಿರಬೇಕು ಏನಾನ ಬೇಕಾದರೆ. ಅದಕ್ಕಿಂತ ಮುಂಚೆ 3 ವರ್ಷದ ನಂತರ ವಿಮೆಯನ್ನು ಒಪ್ಪಿಸಲು ಗ್ರಾಹಕರು ಸಿದ್ಧರಾಗಿದ್ದರೆ ಅವರು ಹೇಗೆ ಮಾಡುವುದು? ಈ ವೇಳೆಯಲ್ಲಿ ಯಾವುದೇ ಪ್ರಯೋಜನ ಪಡೆಯುವುದಿಲ್ಲ. ಸೆಂಟರ್ನಲ್ಲಿ ಏನು ಕೊಡೋಕ್ಕಾಗಲ್ಲ ಅವ್ರ ಕೈಲಿ. ಕ್ಲೈಂಟ್ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಅಥವಾ ವೈಯಕ್ತಿಕ ಪರ್ಸನಲ್ ಡೀಟೇಲ್ಸ್ ಬದಲಾಯಿಸಲು ಬಯಸಿದರೆ ಅಥವಾ ಅವಳು ಹತ್ತಿರದ ಅಂಚೆ ಕಚೇರಿಯಲ್ಲಿ ಸಂಪರ್ಕಿಸಿ ಬೇಕಾಗುತ್ತದೆ. ನೀವೇನ ಬೇಕು ಈ ಪ್ಲ್ಯಾನ್ ಬೇಕು ಅಂತ ಇದ್ದರೆ ಹೋಗಿ. ಹಾಗಿದ್ರೆ ಕೂಡ ನೀವು ಕೂಡ ಈ ಪ್ಲ್ಯಾನ್ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಹತ್ರ ನೋಡಿ ಅಮೌಂಟ್ ಇದ್ದರೆ ಕಟ್ತಾ ಹೋಗಿ. ನಿಮಗೆ ನಿಮಗೆ ಸ್ವಲ್ಪ 31 ಲಕ್ಷ ಬರ್ತಾ ಹೋಗುತ್ತೆ. ನಿಮಗೆ ಬಡ್ಡಿ ಕೂಡ ಜಾಸ್ತಿ ಸಿಗುತ್ತೆ. ಈ ಪ್ಲ್ಯಾನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.